ಈ ವಿಡಿಯೋದಲ್ಲಿ ನಾನು ಡೇಟಾ ಲಿಂಕ್ ಲೇಯರ್ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಡೇಟಾ ಲಿಂಕ್ ಲೇಯರ್‌ದು ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತಂದ್ರೆ, ನೆಟ್ವರ್ಕ್ ಲೇಯರಿಂದ ಬರ್ತಕ್ಕಂಥ ಒಂದು ಪ್ಯಾಕೆಟ್‌ನ ರಿಸೀವ್ ಮಾಡ್ಕೊಂಡು, ಅದನ್ನ ನಂಬರ್ ಆಫ್ ಫ್ರೇಮ್ಸ್ ಆಗಿ ಡಿವೈಡ್ ಮಾಡಿ, ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್‌ಗೆ ಟ್ರಾನ್ಸ್‌ಫರ್ ಮಾಡೋದು. ಓಕೆ. ಸೊ ಇದು ಸರ್ವಿಸಸ್. ಸೊ ಫಸ್ಟ್ ಫ್ರೇಮಿಂಗ್ ಅಂತ ಇದೆ. ಸೊ ಫ್ರೇಮಿಂಗ್ ಅಂತಂದ್ರೆ, ಫಿಸಿಕಲ್ ಲೇಯರು ಜಸ್ಟ್ ಈ ಒಂದು ಬಿಟ್ಸ್‌ನ ಟ್ರಾನ್ಸ್ಮಿಷನ್ ಮೀಡಿಯಮ್ ಅಲ್ಲಿ ಟ್ರಾನ್ಸ್‌ಫರ್ ಮಾಡುತ್ತೆ. ಸೊ ರಿಸೀವರ್‌ಗೆ ಹೆಂಗ್ ಗೊತ್ತಾಗುತ್ತೆ ಫ್ರೇಮ್ ಇಲ್ಲೇ ಸ್ಟಾರ್ಟ್ ಆಗ್ತಿದೆ, ಫ್ರೇಮ್ ಇಲ್ಲೇ ಎಂಡ್ ಆಗ್ತಿದೆ ಅಂತ. ಸೊ ಹಂಗಾಗಿ ಇದು ಈಚ್ ಫ್ರೇಮಿಗೂನು ಕೂಡ ಒಂದು ಫಾರ್ಮ್ಯಾಟ್‌ನ ಮಾಡುತ್ತೆ. ಅಂದ್ರೆ ಫ್ರೇಮ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಿದೆ ಅಂತ ಒಂದು ಸ್ಪೆಸಿಫಿಕ್ ಬಿಟ್ಸ್‌ನ ಆಡ್ ಮಾಡುತ್ತೆ. ಅಂಡ್ ಇದು ಅಡ್ರೆಸಿಂಗ್ ನೆಕ್ಸ್ಟು ಲೈಕ್ ಸೋರ್ಸ್ ಮತ್ತೆ ಒಂದು ಡೆಸ್ಟಿನೇಷನ್ ಒಂದು ಮ್ಯಾಕ್ ಅಡ್ರೆಸ್‌ನ ಆಡ್ ಮಾಡುತ್ತೆ. ಟೈಪ್, ಕಂಟ್ರೋಲ್, ಎರರ್ ಡಿಟೆಕ್ಷನ್ ಬಿಟ್ಸ್ ಈ ತರದ್ ಎಲ್ಲದನ್ನು ಕೂಡ ಒಂದು ನಂಬರ್ ಆಫ್ ಬಿಟ್ಸ್‌ನ ಆಡ್ ಮಾಡಿ ಈಚ್ ಫ್ರೇಮ್‌ಗೂ ಒಂದು ಲೈಕ್ ಒಂದು ಫಾರ್ಮ್ಯಾಟ್ ಆಗಿ ಮಾಡುತ್ತೆ. ಓಕೆ. ಸೊ ಇದನ್ನ ನಾವು ಫ್ರೇಮಿಂಗ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಫಿಸಿಕಲ್ ಅಡ್ರೆಸಿಂಗ್. ಫಿಸಿಕಲ್ ಅಡ್ರೆಸಿಂಗ್ ಅಂತಂದ್ರೆ ಈ ಒಂದು ಮ್ಯಾಕ್ ಅಡ್ರೆಸ್ ಏನ್ ಆಡ್ ಮಾಡುತ್ತೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅದನ್ನೇ ನಾವು ಫಿಸಿಕಲ್ ಅಡ್ರೆಸಿಂಗ್ ಅಂತ ಕರಿತೀವಿ. ಓಕೆ. ಅಂಡ್ ನೆಕ್ಸ್ಟ್ ಎರರ್ ಡಿಟೆಕ್ಷನ್. ಎರರ್ ಡಿಟೆಕ್ಷನ್ ಅಂತಂದ್ರೆ ಸೊ ಫ್ರೇಮ್‌ನ ನಾವು ಕಳಿಸಿದಾಗ ಆ ಲೈಕ್ ಫ್ರೇಮ್ ಅಲ್ಲಿ ನಂಬರ್ ಆಫ್ ಬಿಟ್ಸ್ ಲಾಸ್ ಆಗ್ಬೋದು ಡ್ಯೂ ಟು ಸಮ್ ನೆಟ್ವರ್ಕ್ ಎರರ್. ಸೊ ರಿಸೀವರ್‌ಗೆ ಹೆಂಗ್ ಗೊತ್ತಾಗುತ್ತೆ ಲೈಕ್ ಏನಾದ್ರು ಎರರ್ ಇದೆ ಡೇಟಾ ಪ್ಯಾಕೆಟ್ ಅಲ್ಲಿ ಅಂತ. ಸೊ ಅದನ್ನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಇದು ಒಂದು ಸಮ್ ಎಕ್ಸ್ಟ್ರಾ ಬಿಟ್ಸ್‌ನ ಇಲ್ಲಿ ಟ್ರಾನ್ಸ್‌ಫರ್ ಮಾಡುತ್ತೆ. ಓಕೆ. ಸೊ ಅದನ್ನ ನಾವು ಎರರ್ ಡಿಟೆಕ್ಷನ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಓಕೆ ಎರರ್ ಡಿಟೆಕ್ಷನ್ ಅಲ್ಲೂನು ನಂಬರ್ ಆಫ್ ಟೈಪ್ಸ್ ಇದೆ. ಯಾವ್ಯಾವ ತರ ಬಿಟ್ಸ್ ಟ್ರಾನ್ಸ್‌ಫರ್ ಮಾಡುತ್ತೆ ಅಂತ. ಯಾವ್ಯಾವ್ದು ಅಂತಂದ್ರೆ ವರ್ಟಿಕಲ್ ರಿಡಂಡೆನ್ಸಿ ಚೆಕ್, ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್, ಚೆಕ್ ಸಮ್, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಎರರ್ ಕರೆಕ್ಷನ್. ಸೊ ಒಂದ್ಸಲ ಎರರ್‌ನ ಇದು ಡಿಟೆಕ್ಟ್ ಮಾಡಾದ್ಮೇಲೆ ಹೆಂಗೆ ಕರೆಕ್ಟ್ ಮಾಡುತ್ತೆ ಒಂದು ರಿಸೀವರು. ಸೊ ಸಮ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಲೈಕ್ ಸ್ಟಾಪ್ ಅಂಡ್ ವೇಟ್, ಗೋ ಬ್ಯಾಕ್ ಅಂಡ್ ಎಆರ್‌ಕ್ಯೂ ಪ್ರೋಟೋಕಾಲ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇದು ಎರರ್‌ನ ಕರೆಕ್ಟ್ ಮಾಡುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಫ್ಲೋ ಕಂಟ್ರೋಲ್. ಫ್ಲೋ ಕಂಟ್ರೋಲ್ ಅಂತಂದ್ರೆ ಲೆಟ್ಸ್ ಸೇ ನಿಮ್ಗೆ ಸ್ಟೂಡೆಂಟ್ಸ್ ಲೈಕ್ ಟೀಚರ್ ಟೀಚ್ ಮಾಡ್ತಿದ್ದಾರೆ ಅಂಡ್ ಸ್ಟೂಡೆಂಟ್ಸ್‌ಗೆ ಅವ್ರು ಏನ್ ಟೀಚ್ ಮಾಡ್ತಿದ್ದಾರೆ ಅಷ್ಟು ಫಾಸ್ಟ್ ಆಗಿ ಅಂತ ಅದನ್ನ ಲೈಕ್ ಬೇಗ ಗ್ರಾಬ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವರಿಗೆ ಅವ್ರದ್ದೇ ಆದಂತಹ ಒಂದು ಕೆಪಾಸಿಟಿ ಲಿಮಿಟ್ ಇರುತ್ತೆ. ಓಕೆ. ಸೊ ಅದೇ ತರ ರಿಸೀವರ್‌ಗೆ ಒಂದು ಕೆಪಾಸಿಟಿ ಇರುತ್ತೆ. ಲೈಕ್ ನಾನು ಈ ಒಂದು ಪರ್ಟಿಕ್ಯುಲರ್ ಮೊಮೆಂಟ್ ಆಫ್ ಟೈಮ್ ಅಲ್ಲಿ ಇಷ್ಟೇ ಫ್ರೇಮ್ಸ್‌ನ ರಿಸೀವ್ ಮಾಡ್ಕೋಬಹುದು ಅಂತ ಲೈಕ್ 10 ಪ್ಯಾಕೆಟ್ಸ್. ಸೊ ಅದನ್ನ ರಿಸೀವರ್‌ಗೆ ಸೆಂಡರ್‌ಗೆ ಫಸ್ಟೇನೆ ಹೇಳಿರುತ್ತೆ. ಸೊ ಸೆಂಡರ್ ಅಷ್ಟು ಫ್ರೇಮ್ಸ್‌ನ ಮಾತ್ರ ಆ ಒಂದು ಟೈಮ್ ಅಲ್ಲಿ ಕಳಿಸಿ ಒಂದ್ಸಲ ಅದೆಲ್ಲ ರಿಸೀವ್ ಆದ್ಮೇಲೆ ನೆಕ್ಸ್ಟ್ ಪ್ಯಾಕೆಟ್ಸ್‌ನ ಸೆಂಡ್ ಮಾಡೋದಕ್ಕೆ ಸೆಂಡ್ ಮಾಡುತ್ತೆ. ಓಕೆ. ಸೊ ಅದನ್ನ ನಾವು ಫ್ಲೋ ಕಂಟ್ರೋಲ್ ಇದನ್ನೊಂದು ಸ್ಪೀಡ್ ಮ್ಯಾಚಿಂಗ್ ಮೆಕಾನಿಸಮ್ ಅಂತಾನು ಕರಿತೀವಿ. ಓಕೆ. ಅಂಡ್ ನೆಕ್ಸ್ಟ್ ಆಕ್ಸೆಸ್ ಡೆಲಿವರಿ. ಆಕ್ಸೆಸ್ ಡೆಲಿವರಿ ಅಂತಂದ್ರೆ ಒಂದ್ ಚಾನೆಲ್‌ನ ಮಲ್ಟಿಪಲ್ ಡಿವೈಸಸ್ ಯೂಸ್ ಮಾಡ್ಕೊಂತಿರ್ಬೇಕಾದ್ರೆ ಸೊ ಯಾವ ಒಂದು ಡಿವೈಸು ಆ ಒಂದು ಲೈಕ್ ಒಂದು ಟೈಮಲ್ಲಿ ಯಾವ ಡಿವೈಸು ಆ ಒಂದು ಟ್ರಾನ್ಸ್ಮಿಷನ್ ಮೀಡಿಯಂನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಈ ಒಂದು ಡೇಟಾ ಲಿಂಕ್ ಲೇಯರ್ ಪ್ರೋಟೋಕಾಲ್. ಓಕೆ. ಸೊ ಡೇಟಾ ಲಿಂಕ್ ಲೇಯರ್. ಸೊ ಇದರಲ್ಲಿ ನಮಗೆ ಮಲ್ಟಿಪಲ್ ಪ್ರೋಟೋಕಾಲ್ಸ್ ಇದೆ ಲೈಕ್ ಮಲ್ಟಿಪಲ್ ಆಕ್ಸೆಸ್ ಕಂಟ್ರೋಲ್ ಅಂತ ಸಮ್ ಟೆಕ್ನಿಕ್ಸ್ ಇದೆ ಅದರಲ್ಲಿ ಲೈಕ್ ಸ್ಲಾಟೆಡ್ ಅಲೋಹಾ ಆ ತರದ್ದೆಲ್ಲದನ್ನು ಕೂಡ ಅದನ್ನು ಕೂಡ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಲಿ ಡೇಟಾ ಲಿಂಕ್ ಲೇಯರ್‌ದು ಸರ್ವಿಸಸ್ ಏನು ಅಂತಂದ್ರೆ ದೀಸ್ ಆರ್ ಓಕೆ ಲೈಕ್ ಫ್ರೇಮಿಂಗ್, ಫಿಸಿಕಲ್ ಅಡ್ರೆಸಿಂಗ್, ಎರರ್ ಡಿಟೆಕ್ಷನ್, ಎರರ್ ಕರೆಕ್ಷನ್, ಫ್ಲೋ ಕಂಟ್ರೋಲ್ ಅಂಡ್ ಆಕ್ಸೆಸ್ ಡೆಲಿವರಿ. ಥ್ಯಾಂಕ್ ಯು.